ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಚಟ್ಪಟ್ ಮಸಾಲ ಶೇಂಗಾ ಮಾಡಿ ತೋರಿಸ್ತಿದ್ದೀನಿ. ಈ ಮಳೆಗಾಲದಲ್ಲಂತೂ ಸೂಪರಾಗಿರ್ತಾವೆ. ಇವು ತಿನ್ನೋಕೆ ಅವಾಗ ಅಡ್ಡಾಡ್ಕೊತ ನಾವು ಬಾಡಿಸ್ಕೊತ ಇರ್ಬೋದು. ಆಮೇಲೆ ಇಲ್ಲಾಂದ್ರೆ ನಾವು ಚಹಾ ಕುಡಿಯೋ ಟೈಮ್ನಾಗ ಒಂದೊಂದೆರಡು ಬಾಯಿ ಹಾಕ್ಕೊಂಡು ಚಾನು ಕುಡಿಬೋದು. ಭಾಳನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿದ್ದಾವೆ. ಹಾಗೆ ನೀವು ಇಲ್ಲಿ ಇದಕ್ಕೆ ಸೋಡಾ ಪುಡಿ, ಮೇಲೆ ಬೇಕಿಂಗ್ ಸೋಡಾ ಅದು ಇದು ಯಾವುದನ್ನೂ ಹಾಕದೇನೆ ನೀವು ಬರೀ ಕಡಲೆ ಹಿಟ್ಟು ಶೇಂಗಾದಿಂದ ನೀವು ಇದನ್ನ ಮಾಡ್ಬೋದು. ಬರೀ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿದ್ದು ತೋರಿಸ್ತೀನಿ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತೇಳಂದು ನಾನು ನಿಮ್ಗೆ ಇಲ್ಲಿ ಎತ್ತಿ ಹಾಕಿ ತೋರಿಸ್ತಿದ್ದೀನಿ. ನೋಡ್ರಿ ಬರೀ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಹಾಗೆ ಹೆಂಗೆ ಮಾಡಿದೆ ಅಂತೇಳಂದು ಹೇಳ್ತೀನಿ. ಇಲ್ಲೇ ನೋಡ್ರಿ, ನಾನು ಒಂದಿಷ್ಟು ಶೇಂಗಾ ತೊಗೊಂಡಿನಿ. ಎಲ್ಲನೂ ಅವನ್ನ ಆರಿಸಿಟ್ಕೊಂಡಿನಿ. ನಾನು ಅದರೊಳಗೆ ಏನಾದರೂ ಇಂಥವು ಶೇಂಗಾ ಒಂದು ಸ್ವಲ್ಪ ಹಾಳಾಗಿದ್ದು ಇರ್ತಾವಲ್ಲ, ಅವನ್ನೆಲ್ಲ ತೆಗೆದು ಏನಾದರೂ ಕಸ ಕಡ್ಡಿದ್ರೆ ನೋಡಿಕೊಂಡು ನಾನು ಅದನ್ನ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಇದಕ್ಕೆ ನಾನು ಒಂದು ಬಟ್ಲ ತೊಗೊಂಡಿನಿ. ಒಂದು ಬಟ್ಲ ಈ ಶೇಂಗಾ ತೊಗೊಂಡಿನಿ ಫ್ರೆಂಡ್ಸ್. ನಾನು ಒಂದು ಬಟ್ಲ ಶೇಂಗಾಕ್ಕೆ ನಾವು ಅರ್ಧ ಬಟ್ಲಷ್ಟು ನಾವಿಲ್ಲಿ ಕಡಲೆ ಹಿಟ್ಟನ್ನು ತೊಗೋಬೇಕಾಕತಿ. ನೋಡ್ರಿ, ನಾನೀಗ ಅಳತೆ ಮಾಡಿ ತೊಗೊತೀನಿ. ಅಂದ್ರೆ ಹೇಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ, ಮಾಡ್ಕೊಳೋದಕ್ಕೂ ನಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಬಟ್ಲ ತೊಗೊಂಡಿನಿ. ಇಲ್ಲಿ ಒಂದು ಬಟ್ಲ ಶೇಂಗಾ ತೊಗೊಂಡಿನಿ. ಅದಕ್ಕೆ ಅರ್ಧ ಬಟ್ಲಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊತೀನಿ. ನೋಡ್ರಿ, ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಒಂದು ಬಟ್ಲಕ್ಕೆ ಹಾಕಿದ್ದೆ. ಅದನ್ನ ನಾಳ್ತಿ ಮಾಡಿ ಇಟ್ಕೊಂಡಿದ್ದೆ. ನಾನು ಅದನ್ನು ಮತ್ತೆ ವಾಪಸ್ ನಾನು ತಟ್ಟೆಗೆ ಸುರುವಿ ಈ ಬಟ್ಲಲ್ಲೇ ನಾನು ಯಾವ ಬಟ್ಲಲ್ಲಿ ನಾನು ಶೇಂಗಾ ತೊಗೊಂಡಿದ್ದೆ ಆ ಬಟ್ಲಲ್ಲೇ ನಾನು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಈಗ ನಾನು ಇದನ್ನ ಒಂದು ಪಾತ್ರೆ ಹಾಕ್ಕೊಂಡು ಇದನ್ನ ಒಂದು ಸೈಡಿಗೆ ಎತ್ತಿಡ್ತೀನಿ. ಇಲ್ಲಿ ಚಟ್ಪಟ್ ಮಸಾಲ ಅಂತ ಅಂದೆಲ್ಲ ಅದನ್ನು ಇಲ್ಲಿ ನಾವು ಒಂದು ಬಟ್ಲಿದಾಗ ಮಾಡ್ಕೊಳ್ಳೋಣ. ನೋಡ್ರಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ನಾನು. ಹಾಗೆ ಒಂದು ಚಮಚದಷ್ಟು, 1.5 ಚಮಚದಷ್ಟು ಖಾರ ಹಾಕ್ಕೊಂಡಿನಿ. ಹಾಗೆ 1 ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಂಡಿನಿ. ಹಾಗೆ 1 ಚಮಚದಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿನಿ ಫ್ರೆಂಡ್ಸ್. ನಾನು ಇಲ್ಲಿ ನೀವು ಬೇಕಿದ್ದರೆ ಇದಕ್ಕೆ ನೀವು ಆಮ್ಚೂರ್ ಪೌಡ್ರ್ ಅಂತ ಸಿಗುತ್ತಲ್ಲ, ಅದನ್ನು ಬೇಕಿದ್ದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ನನ್ನ ಹತ್ರ ಇಲ್ಲ, ಅದನ್ನು ಹಾಕಿದ್ರು ಇನ್ನೂ ಚೆನ್ನಾಗಿ ಭಾಳ ಇರ್ತೈತಿ. ಇದಕ್ಕಷ್ಟು ನಾನು 1 ಸ್ಪೂನು 1.5 ಸ್ಪೂನಷ್ಟು ನಾನು ಇಲ್ಲಿ ಖಾರ ಹಾಕಿನಿ. ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಚಟ್ಪಟ್ ಮಸಾಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ನಾನು ಕಡಲೆ ಹಿಟ್ಟಿಗೆ ಆ ಕಡೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿ ಮಾಡಿ ಇಟ್ಕೊಂಡಿರ್ತೀವಿ. ಇದಕ್ಕೂ ನಾವು ಸ್ವಲ್ಪ ನೋಡಿ ಹಾಕ್ಕೋಬೇಕು ಉಪ್ಪನ್ನು. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ನಾನು 1 ಸ್ಪೂನಲ್ಲಿ ಅಂದರೆ ಅರ್ಧ ಸ್ಪೂನು ಜೀರಿಗೆ ಪೌಡ್ರು, ಅರ್ಧ ಸ್ಪೂನು ಧನಿಯಾ ಪೌಡ್ರು, ಅಂದರೆ ಅದನ್ನ ಒಂದು ಚಮಚದಷ್ಟು ನಾನಿಲ್ಲಿ ಸಣ್ಣ ಚಮಚಲ್ಲೇ 1 ಚಮಚದಷ್ಟು ತೊಗೊಂಡು ಇದಕ್ಕೆ ಕಡಲೆ ಹಿಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನಾವು ಇದನ್ನ ಕಲಿಸ್ಬೇಕಾಕತಿ. ಇಲ್ಲಾಂದ್ರೆ ಪೂರ್ತಿ ಗಟ್ಟಿನೂ ಆಗಬಾರ್ದು. ನಾವೀಗ ಬಜ್ಜಿ ಮಾಡ್ಕೊತೀವಲ್ಲ, ಬೋಂಡಾ ಬಜ್ಜಿ ಮಾಡ್ತೀವಲ್ಲ, ಅದಕ್ಕಿಂತ ಚೂರಿದು ಹಿಟ್ಟು ಗಟ್ಟಿಯಾಗಿರಬೇಕು. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನಾವಿಲ್ಲಿ ನೀರು ಹಾಕ್ಕೋಬೇಕಾಕತಿ. ನೋಡ್ಲಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನಾವು ಇದಕ್ಕೆ ಬಣ್ಣನೂ ಹಾಕೋ ಅವಶ್ಯಕತೆ ಇಲ್ಲ. ನಾವಿಲ್ಲೇ ಮಾರ್ಕೆಟ್ನಾಗ ತಂದ್ವಿ ಅಂದ್ರೆ ಬಣ್ಣನೂ ಹಾಕಿರಬಹುದು. ಅದಕ್ಕೋಸ್ಕರ ಅಷ್ಟು ಕಲರ್ ಅನ್ನಿಸ್ತಾವು. ನೋಡ್ರಿ, ನಾನು ಸ್ವಲ್ಪ ಒಂದು ಲಿಂಬೆಹಣ್ಣು ದೊಡ್ಡದಿತ್ತು, ಅದಕ್ಕೋಸ್ಕರ ನಾನು ಈಗ ಅರ್ಧ ಲಿಂಬೆಹಣ್ಣಲ್ಲಿ ಗಿರ್ದ ಅಂತಾರಲ್ಲ ಅಷ್ಟು ನಾನು ಲಿಂಬೆಹಣ್ಣಿನ ರಸನ ಇದಕ್ಕೆ ಹಿಂಡ್ಕೊಂಡಿನಿ. ಇದಕ್ಕೆ ನಾವು ಕಲರ್ ಹಾಕೋದು ಬೇಡ, ಹಾಗೆ ಸೋಡಾ ಪುಡಿ ಹಾಕೋದು ಬೇಡ. ನೀವು ಬೇಕಿದ್ದರೆ ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಹಾಕಿಲ್ಲ, ಹಾಗೇ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಒಂಚೂರು ಹಾಕ್ಕೊಂಡ್ರೆ ಹಾಕ್ಕೋಬೋದು. ಇಲ್ಲಿ ನಾನು ಹಾಕ್ದೇನೆ, ಸೋಡಾ ಪುಡಿ ಹಾಕ್ದೇನೆ ನಾನಿಲ್ಲಿ ಮಾಡ್ತಿದ್ದೀನಿ. ನೋಡ್ರಿ, ಎಲ್ಲನೂ ಹಾಕಿ ನಾನು ಕರೆಕ್ಟಾಗಿ ಈ ಹದಕ್ಕೆ ಬರೋ ಹಾಗೆ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ಕೊಂಡು ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ ಅದಕ್ಕಿಂತ ಚೂರು ಗಟ್ಟಿಯಾಗಿರಬೇಕು. ಅಷ್ಟು ಹದಕ್ಕೆ ನಮ್ಗೆ ಇಲ್ಲಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಕತಿ. ನೋಡ್ರಿಲ್ಲ, ನಾನು ಸ್ಪೂನಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಈ ಹದಕ್ಕೆ ನಮ್ಗೆ ಇಲ್ಲಿ ಹಿಟ್ಟು ನಾವು ಕಲಿಸ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ ಪೂರ್ತಿಯಾಗಿ ಬೇಕಾಗುತ್ತೆ. ಅರ್ಧ ಬಟ್ಲಿಗೆ ನಾವು 1 ಬಟ್ಲು ಶೇಂಗಾಕ್ಕೆ ಅರ್ಧ ಬಟ್ಲಷ್ಟು ನಾವು ಕಡಲೆ ಹಿಟ್ಟು ನಮಗೆ ಸರಿ ಹೋಗುತ್ತಿಲ್ಲಿ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ನೋಡಿದೆ ನಾನು. ಕರೆಕ್ಟಾಗಿ ಅರ್ಧ ಬಟ್ಲಿಗೆ 1 ಬಟ್ಲು ಶೇಂಗಾ ಬೇಕಾಗುತ್ತೆ. ಹಾಗಾಗಿ ನಾನು ಅಷ್ಟೂ ಇಲ್ಲಿ ಹಾಕ್ಕೊತೀನಿ. ನೋಡ್ರಿ, ಕಲಿಸ್ಕೊಂಡೆ ನಾನು. ಅದಕ್ಕಿನ್ನ ಸ್ವಲ್ಪ ಶೇಂಗಾ ಬೇಕು, ಅಷ್ಟೂ ನಾನು ಹಾಕ್ಕೊಂಡೆ. ಇಲ್ಲಿ 1 ಬಟ್ಲಷ್ಟು ಶೇಂಗಾನು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಎಲ್ಲ ಶೇಂಗಾಕ್ಕೂ ಈ ಹಿಟ್ಟು ನಾವು ಹತ್ತುವಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಎಣ್ಣೆಗೆ ಕರಿಯಾಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂಚೂರು ಹಿಂಗೆ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪನೇ, ಒಂದು ಅರ್ಧ ಸ್ಪೂನಷ್ಟು ನಲ್ಲಿ, ಅಂದರೆ ಇದು ಸ್ಪೂನ್ ದೊಡ್ಡದೈತಿ, ಸಣ್ಣ ಸ್ಪೂನ್ಲೇ ಅರ್ಧ ಸ್ಪೂನಷ್ಟು ನಾನು ಇಲ್ಲ ಹಿಂಗೆ ಹಾಕ್ಕೊಂಡಿನಿ. ಹಿಂಗೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಆಮೇಲೆ ಇನ್ನೂ ಒಂದು ಇಲ್ಲೇನು ಹೇಳಬೇಕಂದ್ರೆ ನಿಮಗೆ, ಇದನ್ನು ಕಲಿಸಿ ಭಾಳ ಹೊತ್ತಿನ ಮಟ್ಟ ಇಡೋ ಹಂಗಿಲ್ಲ ಫ್ರೆಂಡ್ಸ್. ಭಾಳ ಹೊತ್ತಿನ ಮಟ್ಟ ಇಟ್ಟರೆ ಏನಾಗುತ್ತೆ, ಶೇಂಗಾ ಮೆತ್ತಗಾಗ್ಬಿಡ್ತಾವೆ. ನಾವು ಕರೆದ್ರೂ ಅವು ಒಳಗೆ ಕ್ರಿಸ್ಪಿಯಾಗಿ ಬರೋಂಗಿಲ್ಲ. ಮೇಲೆ ಹಿಟ್ಟು ಹೊತ್ತಿ ಬಿಡ್ತೈತಿ, ಒಳಗೆ ಶೇಂಗಾ ಕ್ರಿಸ್ಪಿಯಾಗಿ ಬರಲ್ಲ. ಅದಕ್ಕೋಸ್ಕರ ಎಷ್ಟು ಬೇಗ ಕಲಿಸ್ತೀರೋ ಅಷ್ಟು ಬೇಗ ನಾವು ಇದನ್ನ ಕರಿಬೇಕಾಕತಿ. ನೋಡ್ರಿ, ನಾನು ಪೂರ್ತಿಯಾಗಿ ನಾನು ಶೇಂಗಾನ ಇಲ್ಲಿ ಎಣ್ಣೆ ಕಾದೈತಿ. ಕಾದ ತಕ್ಷಣ ಕಾದಾಗ ಫುಲ್ ಲೋ ಫ್ಲೇಮಲ್ಲಿ ಇದನ್ನು ನಾವು
ಇಟ್ಕೊಂಡು ಬರೋಬ್ಬರಿ ಎಣ್ಣೆ ಕಾಸ್ಕೊಂಡು ಇದನ್ನು ನಾವು ಶೇಂಗಾ ಹಾಕ್ಕೊಂಡು ಒಂದು ಚಮಚದಿಂದ ಈ ರೀತಿ ನಾವು ಒಂದು ಕುಟ್ಟಬೇಕಾಗತ್ತೆ. ಅಂದರೆ ಅಲ್ಲೇ ಒಂದು ಸ್ವಲ್ಪ ಅದನ್ನ ಬಿಡಿ 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 ಆಗ್ಬೇಕಲ್ಲ, ನಾವು ಅದಕ್ಕೋಸ್ಕರ ಅದನ್ನ ನಾವು ಅದ್ರಾಗ ಹಾಕಿ ಸ್ವಲ್ಪ ಅದನ್ನ ಬಿಡಿಸ್ಕೊಳೋಕ್ಕೋಸ್ಕರ ನಾವು ಚಮಚಲಿಂದ ಅವನ್ನ ಈ ರೀತಿ ಇದರಿಂದ ಮಾಡಿದ್ರೆ ಅವು ಅದೆಲ್ಲ ಬಿಡಿ ಬಿಡಿ ಆಗ್ತಾವೆ. ಈ ರೀತಿ ನಾವು ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾವು ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನ ನೀಟಾಗಿ ಕರ್ಕೋಬೇಕಾಗತ್ತೆ. ಇಲ್ಲಿ ಜೋರಾಗಿ ಇಟ್ಕೊಂಡ್ರೆ ಮೇಲಿನ ಹಿಟ್ಟು ಹೊತ್ತಿ ಬಿಡ್ತೈತಿ, ಒಳಗಿನ ಶೇಂಗಾ ಹಸಿಯಾಗಿ ಇರ್ತಾವೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಇದು ಮಾಡಬೇಕು. ಆಮೇಲೆ ನಾನು ಇದು ಶೇಂಗಾ ತೆಗೆದ ತಕ್ಷಣ ಏನು ಮಾಡಿದೆ, ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಡೈರೆಕ್ಟಾಗಿ ನಾನು ತಟ್ಟೆಗೆ ಹಾಕ್ಕೊಂಡಿಲ್ಲ, ಒಂದು ಬಟ್ಲಿಗೆ ಹಾಕ್ಕೊಂಡು ನಾವೇನು ಚಾಟ್ ಮಸಾಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಉಪ್ಪು ಖಾರ ಚಾಟ್ ಮಸಾಲ ಅದನ್ನೆಲ್ಲ ಹಾಕ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಂಡಿನಿ. ಮತ್ತು ನಾನು ಪೂರ್ತಿಯಾಗಿ ಅವ್ನು ಕರ್ಕೊಂಡು ಮತ್ತೆ ಅದು ಬಟ್ಲಿಗೆ ಹಾಕ್ಕೊತೀನಿ. ಬಟ್ಲಿಗೆ ಹಾಕ್ಕೊಂಡು ಈ ಚಾಟ್ ಮಸಾಲ ನಾವು ಚಟ್ಪಟ್ ಮಸಾಲ ಮಾಡಿ ಇಟ್ಟಿದ್ವಲ್ಲ, ಆ ಮಸಾಲ ಪೌಡ್ರನ್ನ ಸ್ವಲ್ಪ ಹಾಕ್ಕೊತೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನೋಡ್ರಲ್ಲಿ ಹಾಕೋದ್ರೊಳಗನ ಕೈ ಬಿಡೋದು ಕೆಳಗೆ ಚೆಲ್ಲಿಬಿಟ್ಟು ಏನು ಮಾಡೋದೈತಿ, ಒಂದೊಂದು ಟೈಮ್ನಾಗ ಹಂಗೆ ಆಗ್ತಾವೆ, ಏನೂ ಮಾಡೋಕ್ಕಾಗಂಗಿಲ್ಲ. ಮತ್ತು ಅದನ್ನ ತೆಗೆದು ನಾನು ಹಾಕಿ ಕರೆಕ್ಟಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡಿನಿ. ನಾನು ಕ್ಯಾಮ್ರಾ ಇಟ್ಕೊಂಡೋಗೋಸ್ಕರ ಎಲ್ಲದು ಟ್ರೈಪಾಡ್ ಎಲ್ಲಿ ಬೀಳುತ್ತೋ ಅಂತ ಅದೊಂದು ಅಂದರೆ ಇಟ್ಕೊಳಕ್ಕೆ ನಮಗೆ ಅದು ನನ್ನ ಟ್ರೈಪಾಡೋ ಸರಿ ಇಲ್ಲ, ಏನು ಮಾಡೋದು. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿಲ್ಲಿ ನಾವು ಕೆಲಸ ಮಾಡೋಕ್ಕಾಗತ್ತೆ. ಮತ್ತು ನಾನು ನೋಡ್ರಿ ಈ ರೀತಿ ಹಾಕ್ಕೊಂಡು ಈ ರೀತಿಯೂ ನೀವು ಇದು ಜಾಲಿ ಸೌಟಿಂದ ಚೆನ್ನಾಗಿ ಅದನ್ನ ಕುಟ್ಟಿ ಮತ್ತು ಅದನ್ನ ಅದರಲ್ಲೇ ನಾನು ಅಗಲ ಮಾಡಿಕೊಂಡು ಕರ್ಕೊಂಡಿನಿ. ನೋಡ್ರಿ ಕಲರ್ಫುಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ನೀವು ಪಾಕೆಟ್ನಲ್ಲಿ ಸಿಗ್ತಾವಲ್ಲ ಅದೇ ಟೇಸ್ಟಿಯಾಗಿ ನಿಮಗೆ ಈ ಶೇಂಗಾ ಬರ್ತಾವೆ ಫ್ರೆಂಡ್ಸ್. ಭಾಳ ಚೆನ್ನಾಗಿ ಬರ್ತಾವೆ. ಬೇಕಿದ್ರೆ ನೀವು ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಆಮೇಲೆ ಏನಿದು ನಾವು ಅಂಗಡಿಯಿಂದ ತಂದಿದ್ದನ್ನ ಅಂತ ಹೇಳಂದು ಅಂದ್ಕೊಳಂಗಿಲ್ಲ, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ನಮ್ಮ ಶೇಂಗಾ ರೆಡಿಯಾಗಿದ್ದಾವೆ. ಇವನ್ನ ಈ ಮಳೆಗಾಲದಲ್ಲಿ ಒಂದು ಡಬ್ಬ ತುಂಬಿಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರೆ 2-3 ತಿಂಗಳ ಮಟ್ಟ ನಾವು ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಬಿಟ್ಬಿಟ್ರೆ ಆರಾಮಾಗಿ ಇವಾಗ ತಿಂತಾ ಇರ್ಬೋದು. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗ್ಯಾವ ಅಂತ ಹೇಳಿದೆ ನಾನು ನಿಮಗೆ. ಕೈಯಲ್ಲೇ ಅವನ್ನ ಹತ್ತಿಕ್ಕಿ ಮುರಿದು ತೋರ್ಸಾಕೊಂತೀನಿ. ನೋಡ್ರಿ ಮೇಲಿನ ಕಡಲೆ ಹಿಟ್ಟು ಅಷ್ಟೇ ಚೆನ್ನಾಗಿ ಇದಾಗೈತಿ, ಮತ್ತು ಶೇಂಗಾನು ಒಳಗೆ ಚೆನ್ನಾಗಿ ಬೆಂದಾಗೈತಿ. ಆಮೇಲೆ ಅಷ್ಟೇ ಕಲರ್ಫುಲ್ ಆಗಿದಾವೆ ನೋಡ್ರಿ. ನಾವು ಅಂಗಡಿಯಲ್ಲಿ ತರ್ತೀವಲ್ಲ ಅದಕ್ಕಿಂತ ಏನು ಅದೇ ಟೇಸ್ಟ್ ಬರ್ತಾವೆ ಫ್ರೆಂಡ್ಸ್. ನೀವು ಬೇಕಿದ್ದರೆ ಇದನ್ನ ರೆಸಿಪಿಯನ್ನು ನೀವು ಮಾಡಿ ನೋಡಿರಿ. ರೆಸಿಪಿ ಇಷ್ಟ ಆದರೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಒಂದು ಡಬ್ಬದಲ್ಲಿ ಹಾಕಿ ನಾನು ಎತ್ತಿಟ್ಕೊಂಡಿನಲ್ಲಿ ನೋಡ್ರಿ ನಮ್ಮ ರುಚಿಕರವಾದಂಥ ಚಟ್ಪಟ್ ಮಸಾಲ ಶೇಂಗಾ ರೆಡಿಯಾಗಿದ್ದಾವೆ. ನೀವು ಈ ರೆಸಿಪಿ ನಮ್ಮ ಮನೇಲಿ ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.